ಸ್ನೇಹಿತರೆ, ದಾಸವಾಳದ ಗಿಡದಲ್ಲಿ ವರ್ಷಪೂರ್ತಿ ಆಕರ್ಷಕ ಹೂಗಳನ್ನು ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸದೆ ಮನೆಯಲ್ಲೇ ಕೈಗೆಟುಕುವಂತ ಸಿಂಪಲ್ ಪದಾರ್ಥಗಳನ್ನು ಬಳಸಿಕೊಂಡು ಪಡೆಯಲು ಸಾಧ್ಯನಾ? ಗಿಡಗಳಿಗೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಅಂಟದೆ ಆರೋಗ್ಯವಾಗಿ ಬೆಳೆಸಬಹುದಾ ಅಂತ ಕೇಳೋದಾದ್ರೆ ನಮ್ಮ ಉತ್ತರ ಚಿತ್ರೀಕರಣದಲ್ಲಿ ಕಾಣಿಸ್ತಿರೋ ದಾಸವಾಳದ ಸಸಿಗಳ ಆರೋಗ್ಯದ ಜೊತೆಗೆ ದಾಸವಾಳದ ಗಿಡಗಳಲ್ಲಿ ಅರಳಿರುವಂತಹ ಆಕರ್ಷಕ ಅಗಲ ಮತ್ತು ಗಾಢ ಬಣ್ಣದ ಹೂಗಳು ಸಾಕ್ಷಿ. ಇದನ್ನ ನೋಡಿದ ನಿಮಗೂ ಈ ರೀತಿ ಬೆಳೆಸಬಹುದು ಅನ್ನುವಂತ ಮನವರಿಕೆ ಆಗುತ್ತೆ ಅಂತ ಹೇಳಿ ಭಾವಿಸ್ತೀವಿ. ದಾಸವಾಳದ ಗಿಡದಲ್ಲಿ ಸಾಕಷ್ಟು ಚಂದದ ಹೂಗಳನ್ನ ಪಡೆಯಲು ಗಿಡಗಳ ಆರೋಗ್ಯ ಮುಖ್ಯ. ಹಾಗಾಗಿ ದಾಸವಾಳದ ಗಿಡಗಳಿಗೆ ರಿಪಾಟಿಂಗ್ ಮಿಶ್ರಣದ ಆರಂಭದಿಂದ ವರ್ಷ ಪೂರ್ತಿ ಹೂ ಬಿಡುವಂತೆ ಮಾಡಲು ಸಹಕರಿಸುವಂತ ವೆರಿ ಸಿಂಪಲ್ ಟ್ರಿಕ್ಸ್ ಕಾಲಕ್ಕನುಗುಣವಾಗಿ ಹೇಗೆ ಅನ್ವಯಿಸಬೇಕೆಂಬ ವಿವರವಾದಂತಹ ಮಾಹಿತಿಯನ್ನ ಇಂದಿನ ವಿಡಿಯೋ ನೀಡೋದ್ರಿಂದ ಅಂತ್ಯದವರೆಗೂ ನೋಡಿ ನಿಮ್ಮ ದಾಸವಾಳದ ಗಿಡಗಳಿಂದಲೂ ಕೂಡ ವರ್ಷ ಪೂರ್ತಿ ಹೂ ಪಡಿತೀರಾ ಅನ್ನುವಂಥ ಮಹಾದಾಸೆಯೊಂದಿಗೆ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ವೀಕ್ಷಕರು ಚಾನಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡೋ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ದಾಸವಾಳದ ಗಿಡಗಳು 6.0 ಇಂದ 7.0 ನಡುವಿನಲ್ಲಿರುವಂತಹ ಮಣ್ಣಿನ pH ಮಟ್ಟದೊಂದಿಗೆ ಸ್ವಲ್ಪ ಮಟ್ಟಿನ ಆಮ್ಲೀಯತೆ ಬಯಸುತ್ತವಾದ್ದರಿಂದ ಇವುಗಳ ಅವಶ್ಯಕತೆಗೆ ಅನುಗುಣವಾಗಿ ಪಾಟಿಂಗ್ ಮಿಶ್ರಣ ತಯಾರಿಸಿ ಅದರಲ್ಲಿ ನಮ್ಮ ದಾಸವಾಳದ ಗಿಡಗಳನ್ನು ನೆಟ್ಟರೆ ಗಿಡಗಳ ಬೇರುಗಳು ತಮಗೆ ಬೇಕಾದಂತಹ ಅವಶ್ಯಕ ಸಾರವನ್ನು ಮಣ್ಣಿನಿಂದ ಹೀರಿಕೊಂಡು ವರ್ಷಪೂರ್ತಿ ಆರೋಗ್ಯದಿಂದಿರಲು ತನ್ನ ಕಾಂಡ, ಎಲೆ, ಮೊಗ್ಗುಗಳಿಗೆ ಸಹಕರಿಸಿ ನೀವು ಬಯಸಿದಂತೆ ಹೂವಿನ ಇಳುವರಿ ನೀಡೋದ್ರಿಂದ ಪಾಟಿಂಗ್ ಮಿಶ್ರಣ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಸ್ನೇಹಿತರೆ, ಬನ್ನಿ ಸುಲಭವಾಗಿ ನೀವೇ ಮನೆಯಲ್ಲಿ ಹೇಗೆ ಈ ಪಾಟಿಂಗ್ ಮಿಶ್ರಣವನ್ನ ತಯಾರಿಸಿಕೊಳ್ಳಬಹುದು, ಅದರ ನಂತರ ಪಾಟಿನೊಳಗೆ ಲೇಯರ್ ವೈಸ್ ಹೇಗೆ ಮಿಶ್ರಣವನ್ನ ಬೆರೆಸೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಪಾಟಿನ ಮಿಶ್ರಣದ ತಯಾರಿಕೆಯಲ್ಲಿ ಬಳಕೆಯಾಗುವಂತಹ ಕೆಲವು ಪ್ರಮುಖ ಸಾಮಗ್ರಿಗಳು ನಿಮ್ಮಲ್ಲಿ ಲಭ್ಯವಿಲ್ಲ ಅನ್ನೋರು ಆನ್ಲೈನ್ ಮೂಲಕ ತರಿಸಿಕೊಳ್ಳಲು ಅನುಕೂಲವಾಗುವಂತೆ ಡಿಸ್ಕ್ರಿಪ್ಷನ್ ನಲ್ಲಿ ಆಯ್ದ ಸಾಮಗ್ರಿಗಳ ಬೈ ಲಿಂಕ್ ಅನ್ನ ನೀಡಿರ್ತೇವೆ. ಇದರ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ಭಾವಿಸ್ತಾ ನೀವು ಈ ಸಾಮಗ್ರಿಗಳನ್ನ ಒಮ್ಮೆ ತರಿಸ್ಕೊಂಡ್ರೆ ಸಾಕು. ಹಲವಾರು ಗಿಡಗಳಿಗೆ ಪಾಟಿಂಗ್ ಮಿಶ್ರಣ ತಯಾರಿಸಿಕೊಳ್ಳಬಹುದಲ್ಲದೆ ಮಳೆಗಾಲದಲ್ಲಿ ಘನರೂಪದ ಗೊಬ್ಬರವಾಗಿಯೂ ಕೂಡ ಗಿಡಗಳ ಬುಡದ ಮಣ್ಣಿಗೆ ಅನ್ವಯಿಸ್ತಾ ಬರಬಹುದು. ಸ್ನೇಹಿತರೆ, ನೀವು ಟೆರಸ್ ಗಾರ್ಡನಿಂಗ್ ಮಾಡ್ತಾ ಇದ್ರೆ ನಿಮ್ಮಂತಹ ಗಾರ್ಡನ್ ಪ್ರಿಯರಿಗೂ ಅನುಕೂಲವಾಗಲೆಂದು ತುಂಬಾ ಹಗುರವಾದಂತಹ ಲೈಟ್ ವೈಟ್ ಪಾಟಿಂಗ್ ಮಿಶ್ರಣ ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು ಅಂತ ನೋಡೋದಾದ್ರೆ ಗಾರ್ಡನ್ ಸಾಯಿಲ್ 25% ಬಳಸಿಕೊಂಡ್ರೆ ಕೋಕೋಪೀಟ್ 25%, ಇವೆರಡನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಈಗ ಇದಕ್ಕೆ 10% ವರ್ಮಿ ಕಾಂಪೋಸ್ಟ್, 10% ಬೋನ್ ಮೀಲ್ ಬಳಸಿದ್ರೆ ಬೋನ್ ಮೀಲ್ ನಲ್ಲಿ ಸಾಕಷ್ಟು ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ ಜೊತೆಗೆ ಅನೇಕ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳಿದ್ದು ವರ್ಮಿ ಕಾಂಪೋಸ್ಟ್ ನ ಬಳಕೆಯಿಂದ ಉತ್ಪತ್ತಿಯಾಗುವ ಎರೆಹುಳುಗಳಿಗೆ ಆಹಾರವಾಗಿ ದೊರೆತು ಎರೆಹುಳುಗಳು ನಿಮ್ಮ ಪಾಟಿನ ಮಿಶ್ರಣದ ಮಣ್ಣನ್ನ ಸಾಂದ್ರತೆಯಿಂದ ಕೂಡಿರುವಂತೆ ಮಾಡಿ ಗಿಡಗಳ ಬೇರಿಗೆ ಏರಿಯೇಷನ್ ಕಲ್ಪಿಸಿ ಆಕ್ಸಿಜನ್ ಪೂರೈಸುತ್ತದೆ. ಇನ್ನ 10% ಬೇವಿನ ಹಿಂಡಿ ಪುಡಿಯನ್ನ ಅಂದ್ರೆ ನೀಮ್ ಕೇಕ್ ಪೌಡರ್ ಅನ್ನ ಬಳಸಿಕೊಂಡ್ರೆ ಇದು ನೈಸರ್ಗಿಕವಾದಂತಹ ಕ್ರಿಮಿ ಕೀಟನಾಶಕವೂ ಹೌದು, ಮಣ್ಣಿನ ಫಲವತ್ತತೆ ನೀಡುವ ಗೊಬ್ಬರವೂ ಕೂಡ ಹೌದು. ಇದಾದ ನಂತರ 5% ಮೊಟ್ಟೆಯ ಸಿಪ್ಪೆ ಪುಡಿ ಅಂದ್ರೆ ಎಕ್ಸೆಲ್ ಪೌಡರ್, ಇದನ್ನ ಉಪಯೋಗಿಸೋದ್ರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅತಿ ಹೆಚ್ಚಾಗಿ ಇರೋದ್ರಿಂದ ಈ ಮೊಟ್ಟೆಯ ಸಿಪ್ಪೆಯ ಪುಡಿ ಮುಂದೆ ದಾಸವಾಳದ ಗಿಡಗಳಲ್ಲಿ ಮೊಗ್ಗು ಹಳದಿ ಬಣ್ಣಕ್ಕೆ ತಿರುಗಿ ಅರಳದೆ ಉದುರುವುದನ್ನ ತಡೆಗಟ್ಟಲು ಬೇರುಗಳ ಮೂಲಕ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಂಡದ ಅಂಗಾಂಶಗಳಿಗೆ ರವಾನೆಯಾಗಿ ಪೌಷ್ಟಿಕತೆಯನ್ನು ನೀಡುತ್ತೆ. ಇದಾದ ನಂತರ 5% ಟ್ರೈಕೋಡರ್ಮಾ ಬಳಸೋದ್ರಿಂದ ಮಣ್ಣಿನಲ್ಲಿ ಉತ್ಪತ್ತಿಯಾಗುವಂತಹ ರೋಗಕಾರಕ ಪ್ಯಾಥೋಜನ್ಸ್ ಗಳನ್ನ ಟ್ರೈಕೋಡರ್ಮಾ ಫಂಗಿಸೈಡ್ಸ್ ಭಕ್ಷಿಸಿ ಗಿಡದ ಬೇರಿನ ಸುತ್ತ ರಕ್ಷಾ ಕವಚವಾಗಿ ಬೇರುಗಳ ಆರೋಗ್ಯ ಕಾಪಾಡಲು ಸಹಕರಿಸಿದ್ರೆ 10% ನಷ್ಟು ಕೌಡಂಗ್ ಪೌಡರ್ ಅನ್ನ ಬೆರೆಸೋದ್ರಿಂದ ಹಸುವಿನ ಗೊಬ್ಬರದಲ್ಲಿ ಇರುವಂತಹ ಉತ್ಕೃಷ್ಟ ಪೋಷಕಾಂಶಗಳು ನಿಧಾನವಾಗಿ ಮಣ್ಣಿನಲ್ಲಿ ಕಲೆತು ಸಾಕಷ್ಟು ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಒದಗಿಸಿಕೊಡುತ್ತೆ. ಇವಿಷ್ಟನ್ನು ತಿಳಿಸಿದ ಪ್ರಮಾಣದಲ್ಲಿ ಚೆನ್ನಾಗಿ ಬೆರೆಸಿಟ್ಟುಕೊಂಡು ಈ ಪಾಟಿಂಗ್ ಮಿಶ್ರಣವನ್ನ ಈಗ ಪಾಟಿನೊಳಗೆ ಸೇರಿಸುವಂತಹ ವಿಧಾನವನ್ನ ನೋಡ್ತಾ ಹೋಗೋಣ. ಈಗ ನೀವು ರಿಪಾಟಿಂಗಿಗೆ ಆಯ್ದುಕೊಂಡಂತಹ ಸಸಿ 6 ರಿಂದ 8 ಇಂಚಿನಷ್ಟು ದೊಡ್ಡದಾಗಿದ್ರೆ ಉತ್ತಮವಾದಂತಹ ಡ್ರೈನ್ ಹೋಲ್ ಉಳ್ಳಂತಹ 8 ರಿಂದ 10 ಇಂಚಿನ ಪಾಟಿನೊಳಗೆ ಇದನ್ನ ನೆಡಬಹುದು. ಅದೇ ಸಸಿಗಳೇನಾದ್ರೂ 10 ರಿಂದ 16 ಇಂಚಿನಷ್ಟು ಎತ್ತರವಾಗಿದ್ರೆ ಅಂತಹ ಗಿಡಗಳನ್ನ 12 ರಿಂದ 16 ಇಂಚಿನ ಪಾಟಿನೊಳಗೆ ನೆಟ್ಟರೆ ಉತ್ತಮವಾದಂತಹ ಬೇರುಗಳ ಅಭಿವೃದ್ಧಿ ಆಗುತ್ತೆ. ಒಂದು ವೇಳೆ ಅದೇ ಸಸಿಗಳು 16 ರಿಂದ 20
24 ಇಂಚಿನ ಅಥವಾ ಅದಕ್ಕೂ ಹೆಚ್ಚು ದೊಡ್ಡದಾಗಿದ್ದರೆ 20 ಲೀಟರ್ನ ಪ್ಲಾಸ್ಟಿಕ್ ಕಂಟೈನರ್ಗಳಿಗೆ ತಳಭಾಗದಲ್ಲಿ 4 ಮತ್ತು ಅದರ ಸೈಡ್ನಲ್ಲಿ 4 ಡ್ರೈನ್ ಹೋಲ್ಗಳನ್ನು ಮಾಡಿ ಪಾಟಿನ ಒಳಭಾಗದಲ್ಲಿ ಕಾಣುವಂತಹ ಹೋಲ್ಗಳ ಮೂಲಕ ನಾವು ನಿತ್ಯ ನೀಡುವಂತಹ ಹೆಚ್ಚಿನ ಮಟ್ಟದ ನೀರು ಸುಲಭವಾಗಿ ಡ್ರೈನ್ ಹೋಲ್ ಮೂಲಕ ಹಾದು ಹೋಗಲು ಅನುಕೂಲವಾಗುವಂತೆ ಆ ಹೋಲ್ಗಳ ಮೇಲೆ ಕಲ್ಲಿನ ಚಿಪ್ಪು, ಮಡಿಕೆ ಚೂರು ಅಥವಾ ಜಲ್ಲಿ ಕಲ್ಲಿನ ಹಾಸು ಒಂದು ಲೇಯರ್ ಡ್ರೈನ್ ಹೋಲ್ ಮುಚ್ಚುವಂತೆ ಹಾಸಿ ಅದರ ಮೇಲೆ ಇದ್ದಿಲು ಇದ್ದಲ್ಲಿ ಇದ್ದಿಲಿನ ಒಂದು ಲೇಯರ್ ಹಾಸಿದ್ರೆ ಇದ್ದಿಲು ತನಗೆ ಸಾಧ್ಯವಿರುವಷ್ಟು ನೀರನ್ನ ಹಿಡಿದಿಟ್ಟುಕೊಂಡು ಬೇರುಗಳಿಗೆ ಅವಶ್ಯಕವೆನಿಸಿದಾಗ ಪೂರೈಸುವಂತಹ ಕ್ಷಮತೆ ಹೊಂದಿರೋದ್ರಿಂದ ಕೆಲವೊಮ್ಮೆ ನೀವು ಪಾಟಿಗೆ ನೀರು ನೀಡಲು ಆಗದೇ ಇದ್ದಾಗಲೂ ಕೂಡ ಗಿಡಗಳ ಬೇರು ಇದ್ದಿಲಿನಲ್ಲಿರುವಂತಹ ನೀರನ್ನ ಪೂರೈಸಿಕೊಂಡು ಕಡಿಮೆ ಅಂದ್ರೂ 2 ದಿನಗಳವರೆಗೆ ಸರ್ವೈವ್ ಮಾಡಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಇನ್ನ ಇದ್ದಿಲಿನ ಹಾಸಿನ ಮೇಲೆ 1 ಲೇಯರ್ನಷ್ಟು 1 ಇಂಚಿನ ಪಾಟಿನ ಮಿಶ್ರಣದ ಮಣ್ಣನ್ನ ಹಾಸಿ ತಾವು ಈಗಾಗಲೇ ಶೇಖರಿಸಿಟ್ಕೊಂಡಿರುವಂತಹ ಒಣ ಗಾರ್ಡನ್ ಕಸ ಅಂದ್ರೆ ಒಣಗಿದ ಹುಲ್ಲು, ಎಲೆ, ಕಾಂಡ, ಎಲೆಗಳ ತ್ಯಾಜ್ಯ ಅಥವಾ ಹಣ್ಣಿನ ಒಣ ತ್ಯಾಜ್ಯಗಳಿದ್ರೆ ಅವುಗಳ ಹಾಸು 1 ಲೇಯರ್ ಹಾಸಿ ಮತ್ತೆ 2 ಇಂಚಿನ ಪಾಟಿನ ಮಿಶ್ರಣವನ್ನ ಅದರ ಮೇಲ್ಪದರದಲ್ಲಿ ಹಾಸಿ ಅದರ ಮೇಲೆ ಹಸಿ ಕಸ ಅಂದ್ರೆ ಕಿಚನ್ ವೇಸ್ಟ್ಗಳು, ಹಸಿ ತರಕಾರಿ, ಹಣ್ಣಿನ ಮತ್ತು ಸೊಪ್ಪುಗಳ ತ್ಯಾಜ್ಯಗಳನ್ನ ಪಾಟಿನ ಅನುಸಾರ ಡಿವೈಡ್ ಮಾಡಿಕೊಂಡು ಅದರ ಮೇಲೆ ಹಾಸಿದ ನಂತರ ಮತ್ತೆ ಈಗಾಗಲೇ ತಯಾರಿಸಿಟ್ಕೊಂಡಿರುವಂತಹ ಪಾಟಿನ ಮಿಶ್ರಣವನ್ನ 3 ರಿಂದ 4 ಇಂಚಿನಷ್ಟು ಮೇಲೆ ಹರಡಿ ಪಾಟಿನ 60% ತುಂಬುವವರೆಗೆ ಮತ್ತೆ ಒಣ ಕಸ, ಪಾಟಿನ ಮಿಶ್ರಣ, ಹಸಿ ತ್ಯಾಜ್ಯ ಮತ್ತೆ ಪಾಟಿನ ಮಿಶ್ರಣದ ಲೇಯರ್ ಹಾಸುತ್ತಾ ಬನ್ನಿ. ಈ ರೀತಿಯ ಲೇಯರ್ ವೈಸ್ ಪಾಟಿನ ಮಿಶ್ರಣ ರೆಡಿ ಮಾಡಿಕೊಳ್ಳೋದ್ರಿಂದ ಗಿಡಗಳ ಬೇರಿಗೆ ಬೇಕಾದಂತಹ ಕೆಲ ಪೋಷಕಾಂಶಗಳು ಹಸಿ ಕಸ ಕೊಳೆತು ನೀಡಲು ತಕ್ಷಣದಿಂದಲೇ ಸಾಧ್ಯವಾದರೆ ಒಣ ತ್ಯಾಜ್ಯಗಳಲ್ಲಿರುವಂತಹ ಪೋಷಕಾಂಶಗಳು ನಿಧಾನವಾಗಿ ಕೊಳೆತು ಮಣ್ಣಿನಲ್ಲಿ ಕಲಿತು ಫಲವತ್ತತೆಯನ್ನ ವರ್ಷಾನುಗಟ್ಟಲೆ ಕಾಪಾಡಲು ಸಹಕರಿಸುತ್ತೆ. ಈಗ 60% ವರೆಗೆ ಈ ರೀತಿ ಲೇಯರ್ ಪ್ರಿಪೇರ್ ಆದಮೇಲೆ ನೀವು ನೆಡಲಿರುವಂತಹ ಸಸಿ ಯಾವ ಕಾಲಕ್ಕೂ ಸಾಯದಂತೆ ಅತ್ಯುತ್ತಮವಾಗಿ ಬೆಳವಣಿಗೆ ಕಾಣಲು ಅದರ ಬೇರುಗಳಿಗೆ ಪೋಷಕಾಂಶದಿಂದ ಸಮೃದ್ಧವಾದಂತಹ ಜೈವಿಕ ಲೇಪನದ ಅವಶ್ಯಕತೆ ಇದ್ದು ಇಂತಹ ಜೈವಿಕ ಲೇಪನವನ್ನ ಸುಲಭವಾಗಿ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದಂತಹ ವಿಡಿಯೋ ಸದ್ಯದಲ್ಲೇ ಮೇರಿಸ್ ಮನೆ ಗಾರ್ಡನ್ ಚಾನೆಲ್ ನಿಂದ ನಿರೀಕ್ಷಿಸಬಹುದು. ಅಂತಹ ಜೈವಿಕ ಸ್ಲರಿಯಲ್ಲಿ ಅದ್ದಿ ತೆಗೆದಂತಹ ಸಸಿಯನ್ನ ಪಾಟಿನಲ್ಲಿ ನಟ್ಟ ನಡುವಿನಲ್ಲಿ ಇಟ್ಟು ಅದರ ಸುತ್ತ ಪಾಟಿನ 80 ರಿಂದ 90% ವರೆಗೆ ಉಳಿದ ಪಾಟಿಂಗ್ ಮಿಶ್ರಣವನ್ನ ತುಂಬಿ ಅದರ ನಂತರ ಗಿಡಕ್ಕೆ ಶಾಕಿಂಗ್ ಎಫೆಕ್ಟ್ ಆಗಬಾರದು ಅನ್ನುವಂತ ಕಾರಣದಿಂದ ಮೆಗ್ನೀಷಿಯಂ ದ್ರಾವಣದ ನೀರನ್ನ ತಯಾರಿಸಿಕೊಂಡು ಅಂದ್ರೆ ಎಪ್ಸಮ್ ಸಾಲ್ಟ್ 1 ಲೀಟರ್ ನೀರಿಗೆ 1 ಚಮಚದಷ್ಟು ಹಾಕಿ ಈ ಪ್ರಮಾಣದಲ್ಲಿ ಬೆರೆಸಿಕೊಂಡಂತಹ ನೀರನ್ನ ಅರ್ಧ ಗಂಟೆವರೆಗೂ ಎಪ್ಸಮ್ ಸಾಲ್ಟ್ ನೀರಿನಲ್ಲಿ ಕರಗಲು ಬಿಟ್ಟು ಅದರ ನಂತರ ತಯಾರಾದಂತಹ ದ್ರಾವಣದ ನೀರನ್ನ ಪಾಟಿನ ಸಂಪೂರ್ಣ ಮಿಶ್ರಣದ ಮಣ್ಣು ತೊಯ್ದು ಕೆಳಗಿನ ಡ್ರೈನ್ ಹೋಲ್ ಮೂಲಕ ಹಾದು ಬರುವವರೆಗೆ ಹಾಕಿ ಪಾಟಿನಲ್ಲಿ ನೆಟ್ಟಿರುವ ಸಸಿಯನ್ನ 1 ದಿನದ ಮಟ್ಟಿಗೆ ಬೆಳಕಿನ ನೆರಳಿನಲ್ಲಿ ಅಂದ್ರೆ ಸೆಮಿ ಶೇಡೆಡ್ ಏರಿಯಾದಲ್ಲಿಟ್ಟು ನಂತರದ ದಿನಗಳಲ್ಲಿ ಸೂರ್ಯನ ಪ್ರಕಾಶಮಾನವಾದ ಬೆಳಕು ಕನಿಷ್ಠ 8 ತಾಸು ಬೀಳುವ ಸ್ಥಳವನ್ನ ಆಯ್ದುಕೊಂಡು ಡಿಸ್ಕ್ರಿಪ್ಷನ್ ನಲ್ಲಿ ಅಥವಾ ಪ್ಲೇ ಲಿಸ್ಟ್ ನಲ್ಲಿ ಕೊಟ್ಟಿರುವ ಲಿಕ್ವಿಡ್ ಗೊಬ್ಬರ ಮತ್ತು ಕೀಟನಾಶಕಗಳ ಸಿಂಪಡಣೆಯ ವಿವರಣೆಯನ್ನು ನೀಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ವೀಕ್ಷಿಸಿ ಅದರಲ್ಲಿ ತಿಳಿಸಿರುವಂತೆ ತಯಾರಿಸಲಾದಂತಹ ಗೊಬ್ಬರಗಳನ್ನ ನೀರಿನೊಂದಿಗೆ ಬೆರೆಸಿ ದಾಸವಾಳದ ಗಿಡದ ಮಣ್ಣಿಗೆ, ಎಲೆ, ಕಾಂಡಗಳಿಗೆ ಅನ್ವಯಿಸುತ್ತಾ ಬಂದ್ರೆ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಚಂದದ ಹೂಗಳನ್ನ ಆರೋಗ್ಯವಂತ ಸಸಿಗಳಿಂದ ಪಡೆಯಲು ಸಾಧ್ಯವಾಗೋ ಅನುಭವ ಹಂಚಿಕೊಂಡಿರುವ ಈ ಮಾಹಿತಿಯುಳ್ಳ ವಿಡಿಯೋ ನಿಮಗೆ ಅತ್ಯುತ್ತಮವಾದಂತಹ ಗಾರ್ಡನ್ ಅಭಿವೃದ್ಧಿಪಡಿಸಲು ಉಪಯೋಗಕ್ಕೆ ಬಂದಿರಬಹುದೆಂದು ಭಾವಿಸುತ್ತಾ ಮುಂದೆ ಮತ್ತೊಂದು ಗಾರ್ಡನಿಗೆ ಸಂಬಂಧಿಸಿದಂತಹ ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.